ಕ್ವಶನ್ ನಂಬರ್ 61 ನೋಡಿ. ಕ್ವಶನ್ ನಂಬರ್ 61 ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಒಂದೊಂದು ಆಪ್ಷನ್ ಅಲ್ಲೂ 2 ಪೇರು ಫ್ರಾಕ್ಷನ್ ಕೊಟ್ಟಿದ್ದಾನೆ, ಅಥವಾ ಕನ್ನಡದಲ್ಲಿ 2 ಜೋಡಿ ಫ್ರಾಕ್ಷನ್ ಕೊಟ್ಟಿದ್ದಾನೆ, ಅಥವಾ 2 ಪೇರು ಅಥವಾ 2 ಜೋಡಿ ಫ್ರಾಕ್ಷನ್ ಕೊಟ್ಟಿದ್ದಾನೆ ಪ್ರತಿಯೊಂದು ಆಪ್ಷನ್ ಅಲ್ಲಿ ಕೊಟ್ಬಿಟ್ಟು ಇದರಲ್ಲಿ ಯಾವ 2 ಪೇರು ಈಕ್ವಾಲೆಂಟ್, ಯಾವ 2 ಭಿನ್ನರಾಶಿ ಸಮನಾಗಿದೆ ಅಂತ ಕೇಳಿದ್ದಾನೆ. ಆಯ್ತಾ ನೋಡಿ, ನಾನು ಫಸ್ಟ್ ಇದನ್ನೇ ಸಾಲ್ವ್ ಮಾಡ್ತೀನಿ ನೋಡಿ. ಇದು 5 1 ಟೇಬಲ್ ಹೋಗುತ್ತೆ. 5 4 20, 5 5 25. ಆಯ್ತಾ, 5 4 20, 5 5 25 ಬರುತ್ತೆ. ಇದು ನೋಡಿ 3 4 12, 3 5. ಆಯ್ತಾ, ಇದನ್ನ 4/5 ಅಂತ ಬರ್ಕೋಬಹುದು. 3 4 12, 3 5 15. ಆಯ್ತಾ, 3 4 12, 3 5 15. ನೋಡಿ, ಇವೆರಡು ಫ್ರಾಕ್ಷನ್ನ ಸಿಂಪ್ಲಿಫೈ ಮಾಡಿದಾಗ ಇವೆರಡು ಈಕ್ವಲ್ ಬರ್ತೈತೆ. ಪೇರ್ ಆಫ್ ಫ್ರಾಕ್ಷನ್ ಈಕ್ವಲೆಂಟ್ ಬರ್ತೈತೆ, ಅಥವಾ 2 ಭಿನ್ನ ರಾಶಿಯು ಸಮ ಬರ್ತೈತೆ. ಆಯ್ತಾ, ಕ್ವಶನ್ ನಂಬರ್ 61ಗೆ ಆಪ್ಷನ್ ಸಿ ಆಗುತ್ತೆ. ಕ್ವಶನ್ ನಂಬರ್ 61ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಬೇಕು ಅಂದ್ರೆ ಇದನ್ನು ಕ್ರಾಸ್ ಚೆಕ್ ಮಾಡೋಣ. ಆಯ್ತಾ, ಇದನ್ನು ಸಿಂಪ್ಲಿಫೈ ಮಾಡ್ಬೋದು, ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. 2 2s 2 3s. ಆಯ್ತಾ, 2/3 ಬಂತು. ಇದು 2 ಇಂದ ಹೋಗುತ್ತೆ. 2 5s 2 6s 5/6 ಬರ್ತಾ ಐತೆ. 2/3 ಬರ್ತಾ ಐತೆ. ಇವೆರಡು ಈಕ್ವಲೆಂಟ್ ಅಲ್ಲ. ಆಯ್ತಾ, ಈಕ್ವಲೆಂಟ್ ಫ್ರಾಕ್ಷನ್ ಅಲ್ಲ. ಇದು ನೋಡಿ, ಇದು ಆಲ್ರೆಡಿ ಸಿಂಪ್ಲಿಫೈಡ್ ಆಗಿದೆ, ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ, ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. 5/7 ಇದೆ, 40/49 ಇದೆ. ಇದು ಈಕ್ವಲೆಂಟ್ ಅಲ್ಲ, 2 ಫ್ರಾಕ್ಷನ್ ಈಕ್ವಲೆಂಟ್ ಅಲ್ಲ. ಇದು ನೋಡಿ ಸಿಂಪ್ಲಿಫೈ ಮಾಡ್ಬೋದು. ಆಯ್ತಾ, ಸಿಂಪ್ಲಿಫೈ ಮಾಡ್ಬೋದು. 2 ಇಂದ 2 4s 2 9s, 2 4s 8, 2 9s 18. ಇದು 4 ಇಂದ ಹೋಗುತ್ತೆ. 4 3s 4 3 12, 4 9. ಆಯ್ತಾ, ಪುನಃ 3 1s 3 3s, 3 1s 3 3s, ಅಥವಾ 12 1s ಡೈರೆಕ್ಟ್ ಮಾಡೋದು. 12 1s 12 3s, 12 12 12 24, 12 36. 12 1s 12 3s 1/3 ಅಂತ ಬರುತ್ತೆ. ಇಲ್ಲಿ 4/9 ಅಂತ ಬರ್ತಾ ಇದೆ. 1/3 4/9. ಸೊ ಇದು ಈಕ್ವಲೆಂಟ್ ಅಲ್ಲ. ಆಯ್ತಾ, ಇವೆರಡು ಫ್ರಾಕ್ಷನ್ ಮಾತ್ರ ಈಕ್ವಲೆಂಟ್ ಇದೆ. ಕ್ವಶನ್ ನಂಬರ್ 61ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 62 ನೋಡಿ. ಕ್ವಶನ್ ನಂಬರ್ 62 ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಪ್ರತಿಯೊಂದು ಆಪ್ಷನ್ ಅಲ್ಲೂ 2 ಪೇರು ಫ್ರಾಕ್ಷನ್ ಕೊಟ್ಟಿದ್ದಾನೆ. ಆಯ್ತಾ, 2 ಜೋಡಿ ಭಿನ್ನರಾಶಿ ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದು ನಾಟ್ ಈಕ್ವಲೆಂಟ್ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ 2 ಭಿನ್ನರಾಶಿ ಸಮನಾಗಿಲ್ಲ, ನಾಟ್ ಈಕ್ವಲೆಂಟ್ ಅಥವಾ ಸಮನಾಗಿಲ್ಲ ಅಂತ ಕೇಳಿದ್ದೇನೆ. ಜಸ್ಟ್ ಫೈಂಡ್ ಔಟ್ ಮಾಡೋಣ ಬನ್ನಿ. ಆಯ್ತಾ, ಇದು ನೋಡಿ, ಇದು 2 ಇಂದ ಹೋಗುತ್ತೆ. 2 3s 2 5s 3/5 ಬಂತು. ಇದು 3 ಇಂದ ಹೋಗುತ್ತೆ. 3 3s 3 5s. ಆಯ್ತಾ, ನೋಡಿ ಸಿಂಪ್ಲಿಫೈ ಮಾಡಿದ್ರೆ 3/5 3/5 ಬರ್ತೈತೆ. ಇದು ಸಮನಾಗಿದೆ, ಇವೆರಡು ಭಿನ್ನರಾಶಿ ಸಮನಾಗಿದೆ. ಇದು ನೋಡಿ 4/5 ಇದೆ, ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಇದನ್ನ ಟ್ರೈ ಮಾಡೋಣ. ಇದನ್ನ ಟ್ರೈ ಮಾಡೋಣ. 6 4 6 4s 24, 6 4 24, 6 5 30. ಆಯ್ತಾ, 6 4s 24, 6 5s 30. ನೋಡಿ 4/5 4/5 ಇವೆರಡು ಸಮನಾಗಿದೆ. ನೆಕ್ಸ್ಟ್ ಇದು 4 ಇಂದ ಹೋಗುತ್ತೆ. 4 2s 4 3s, 4 2 8, 4 3 12, 2/3 ಬಂತು. ಇದು 7 ಇಂದ ಹೋಗುತ್ತೆ. 7 2s 7 3s, 7 2 14, 7 3 21, 2/3 ಇವೆರಡು ಸಮನಾಗಿದೆ. ಆಯ್ತಾ, ಇದು ಸಮನಾಗಿದೆ, ಇದು ಸಮನಾಗಿದೆ. ಉಳಿದಿರೋದಿದೆ ಇದೇ ಆಪ್ಷನ್. ಇವೆರಡು ಸಮನಾಗಿಲ್ಲ. ಕ್ರಾಸ್ ಚೆಕ್ ಮಾಡೋಣ ಬನ್ನಿ. 5/6 ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. 25/36 ಇದು ಅಷ್ಟೇ, ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಆಲ್ರೆಡಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ. ಇವೆರಡು ಅನ್ಈಕ್ವಲ್, ಇವೆರಡು ಸಮನಾಗಿಲ್ಲ ಅಥವಾ ನಾಟ್ ಈಕ್ವಲೆಂಟ್ ಅಂತ ಹೇಳ್ಬೋದು. ನಾಟ್ ಈಕ್ವಲೆಂಟ್ ಅಥವಾ ಸಮನಾಗಿಲ್ಲ. ಕ್ವಶನ್ ನಂಬರ್ 62ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 63 ನೋಡಿ. ಕ್ವಶನ್ ನಂಬರ್ 63 ಅಲ್ಲಿ 4 parts out of 9 equal parts
ಅದನ್ನು ಫ್ರಾಕ್ಷನಲ್ಲಿ ಬರೀರಿ ಅಂತ ಕೇಳಿದ್ದೀನಿ. ಸೆಂಟೆನ್ಸಲ್ಲಿ ಕೊಟ್ಬಿಟ್ಟು ಅದನ್ನು ಫ್ರಾಕ್ಷನಲ್ಲಿ ಬರೀರಿ ಅಂತ ಕೇಳಿದ್ದೀನಿ. ಇನ್ನೊಂದ್ಸಲ ಹೇಳ್ತೀನಿ. 4 parts out of 9 equal parts. 4 parts out of 9 equal parts. 4 parts out of 9 equal partsನ ಫ್ರಾಕ್ಷನ್ ಬರೀರಿ ಅಂತ ಕೇಳಿದ್ದೇನೆ. ಫ್ರಾಕ್ಷನ್ ಬರೆದಿದ್ದೀವಿ ಕನ್ನಡದಲ್ಲಿ. 9ನೇ 4 ಭಾಗಗಳನ್ನು 9ನೇ 4 ಭಾಗಗಳನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ. ಇದೇ ರೀತಿ ಇಷ್ಟೇ. 9ನೇ 4 ಭಾಗನ ಈ ರೀತಿ ಬರಿತೀವಿ, ಅಥವಾ 4 parts out of 9 equal partsನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಎರಡು ಒಂದೇ ಆಯ್ತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 64 ನೋಡಿ. ಕ್ವಶನ್ ನಂಬರ್ 64 ಅಲ್ಲಿ 7/10 ಫ್ರಾಕ್ಷನ್ ಬರೀರಿ ಅಂತ ಕೇಳಿದ್ದಾರೆ. ಆಯ್ತಾ. 7/10 ಇದೇ ರೀತಿ ಬರೆಯೋದು. 7/10 ಫ್ರಾಕ್ಷನ್ ಈ ರೀತಿ ಬರೀತಾರೆ ಕನ್ನಡದಲ್ಲಿ. 10ನೇ 7 ಭಾಗ, 10ನೇ 7 ಭಾಗ ಕನ್ನಡದಲ್ಲಿ 10ನೇ 7 ಭಾಗನ ಈ ರೀತಿ ಬರೀತಾರೆ. 7/10 ಇಂಗ್ಲೀಷಲ್ಲಿ ಈ ತರ ಬರೀತಾರೆ. ಕನ್ನಡದಲ್ಲಿ 10ರಲ್ಲಿ 7 ಭಾಗ. ಆಯ್ತಾ. 10ರಲ್ಲಿ 7 ಭಾಗ ಈ ರೀತಿ ಬರಿಬೋದು. ಆಯ್ತಾ. ಯಾವುದೇ ರೀತಿ ಕೇಳಿದ್ರು ಇದೇ ರೀತಿ ಫ್ರಾಕ್ಷನ್ ಅಥವಾ ಭಿನ್ನ ರಾಶಿನ ರೆಪ್ರೆಸೆಂಟ್ ಮಾಡೋದು. ಆಯ್ತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 65 ನೋಡಿ. ಕ್ವಶನ್ ನಂಬರ್ 65 ಅಲ್ಲಿ ಈ ರೀತಿ ಈಕ್ವೇಷನ್ ಕೊಟ್ಟಿದ್ದಾನೆ. ಈ ರೀತಿ ಈಕ್ವೇಷನ್ ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಅಷ್ಟೇ. ಆಯ್ತಾ. ಈಗ ಏನು ಮಾಡಿ ನೋಡಿ, ಎಕ್ಸ್ ಅಂದರೆ ಅನ್ನೋನ್ ಕ್ವಾಂಟಿಟಿ. ಅದು ಯಾವಾಗಲೂ ಮೇಲ್ಗಡೆ ಇರಬೇಕು, ಒಂದು ಕಡೆ ಇರಬೇಕು, ಮೇಲ್ಗಡೆ ಇರಬೇಕು, ಪಾಸಿಟಿವ್ ಆಗಿರಬೇಕು. ಆಯ್ತಾ. ಎಕ್ಸ್ ಯಾವಾಗಲೂ ಮೇಲ್ಗಡೆ ಇರಬೇಕು ಮತ್ತು ಪಾಸಿಟಿವ್ ಆಗಿರಬೇಕು, ಒಂದು ಸೈಡ್ ಇರಬೇಕು. ಫಸ್ಟ್ ಏನು ಮಾಡಿ, ಇವೆರಡು ಈಕ್ವೇಷನ್ನ ಪಲ್ಟಿ ಮಾಡಿ. ಆಯಿತಾ. ಎರಡು ಸೈಡು ಪಲ್ಟಿ ಮಾಡಿ. ಆಯಿತಾ. ಎರಡು ಸೈಡು ಪಲ್ಟಿ ಮಾಡಿದ್ರೆ ನಿಮಗೆ ಅರ್ಧ ಟೈಮ್ ಸೇವ್ ಆಗುತ್ತೆ ನಿಮಗೆ. ಆಯಿತಾ. ಎರಡು ಕಡೆ ಒಟ್ಟಿಗೆ ಈಕ್ವೇಷನ್ನ ಪಲ್ಟಿ ಮಾಡಿ. ಇದೇನಾಗುತ್ತೆ? 6/36 ಆಗುತ್ತೆ. ಇದು x/12 ಆಗುತ್ತೆ. ಆಯಿತಾ. ಎರಡೂ ಕಡೆ ಈಕ್ವೇಷನ್ನ ಪಲ್ಟಿ ಮಾಡಿದ್ವಿ. ಪಲ್ಟಿ ಮಾಡಿ ನೋಡಿ. ಎಕ್ಸು ಮೇಲ್ಗಡೆ ಇದೆ, ಪಾಸಿಟಿವ್ ಇದೆ, ಮತ್ತು ಒಂದು ಸೈಡ್ ಇದೆ. ಆಯಿತಾ. ಈಗ 12ನ ಈ ಕಡೆ ಕಳಿಸಿ. 12ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? 6/36 × 12 = x ಆಗುತ್ತೆ. ನೋಡಿ, ಎಕ್ಸು ಒಂದು ಸೈಡ್ ಇದೆ, ಪಾಸಿಟಿವ್ ಇದೆ, ಮತ್ತು ಮೇಲ್ಗಡೆ ಇದೆ. ಈಗ ಇದನ್ನು ಸಿಂಪ್ಲಿಫೈ ಮಾಡಿ. ಆಯಿತಾ. ಈಗ 12 1 12, 12 24, 12 3 36, 12 1s 12 3s ಅಷ್ಟೇ. ನೆಕ್ಸ್ಟು 6/3 ಇದೆ, 3 1s 3 2s. ಆಯಿತಾ. ಸೊ x = 2 ಬಂತು. x = 2 ಬಂತು. ಎಕ್ಸ್ ವ್ಯಾಲ್ಯೂ 2 ಬಂತು. ಅಷ್ಟೇ. ಆಯಿತಾ. ಸೊ ಈ ಜಾಗದಲ್ಲಿ ಏನಿರಬೇಕು ಅಂದರೆ 2 ಇರಬೇಕು. ಆಯಿತಾ. ಈ ಜಾಗದಲ್ಲಿ 2 ಇರಬೇಕು. ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 65ಗೆ ಆಪ್ಷನ್ ಎ. ನೋಡಿ, ಈ ಕ್ವಶನ್ನ ಒಂದೇ ಸ್ಟೆಪ್ಪಲ್ಲಿ ಸಾಲ್ವ್ ಮಾಡ್ಬೋದು. ಯಾವ ರೀತಿ ಗೊತ್ತಾ? ಇಲ್ಲಿ ನೋಡಿ, ಪಲ್ಟಿ ಮಾಡಾದ್ಮೇಲೆ ಈ ರೀತಿ ಬಂತು. ಈ ರೀತಿ ಬಂದಾದ್ಮೇಲೆ ನೋಡಿ, 12 1s 12 3s, 12 1 12 3 36, 3 1s 3 2s ಮುಗಿದಾಯಿತು. x = 2 ಅಂತ ಒಂದೇ ಸ್ಟೆಪ್ಪಲ್ಲಿ ಸಾಲ್ವ್ ಮಾಡ್ಬೋದು. ಆಯಿತಾ. ನೀವೆಲ್ಲ ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಆಯಿತಾ. ಕ್ವಶನ್ ನಂಬರ್ 65ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಆಗುತ್ತೆ. ನೀವು ಆ ಮೆಥಡಲ್ಲಿ ನಿಮ್ಗೆ ಅರ್ಥ ಆಗಬೇಕು ಅಂದ್ಬಿಟ್ಟು ತುಂಬ ಡೀಟೇಲಾಗಿ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಗಿದ್ರೆ ಜಸ್ಟ್ ಈ ಮೆಥಡಲ್ಲಿ ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 65ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 66 ನೋಡಿ. ಕ್ವಶನ್ ನಂಬರ್ 66 ಅಲ್ಲಿ ಈ ರೀತಿ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೀನಿ. ಆಯಿತಾ. ನಾನು ಆಲ್ರೆಡಿ ಹೇಳ್ದಂಗೆ ಎಕ್ಸ್ ಯಾವಾಗಲೂ ಒಂದು ಸೈಡ್ ಇರಬೇಕು, ಪಾಸಿಟಿವ್ ಆಗಿರಬೇಕು, ಮತ್ತು ಮೇಲ್ಗಡೆ ಇರಬೇಕು. ಆಯಿತಾ. ಅದಕ್ಕೇನು ಮಾಡಿ, ಎಕ್ಸ್ ಬರ್ಕೊಳ್ಳಿ. 36/16, 4 ಈ ಕಡೆ ಬಂದರೆ 4 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ. 4 1s 4 4s. ಆಯಿತಾ. ಇದೇನಾಯಿತು? 36/4 ಆಯಿತು. x = ಈಗ 4 1s 4 9s, x = 9 ಆಯಿತು. ಆಯಿತಾ. ಎಕ್ಸ್ ವ್ಯಾಲ್ಯೂ 9 ಆಗುತ್ತೆ. ಆಪ್ಷನ್ ಏನಾಗುತ್ತೆ? ಆಪ್ಷನ್ ಸಿ ಆಗುತ್ತೆ. ಈಗ ನೋಡಿ, ಇದನ್ನು ಅಷ್ಟೇ ಒಂದೇ ಸ್ಟೆಪ್ಪಲ್ಲಿ ಸಾಲ್ವ್ ಮಾಡ್ಬೋದು. ಈ ಈಕ್ವೇಷನ್ ಅಷ್ಟೇ ಒಂದೇ ಸ್ಟೆಪ್ಪಲ್ಲಿ ಸಾಲ್ವ್ ಮಾಡ್ಬೋದು. ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನೋಡಿ 4 1s 4 4s, 4 1s 4 4s, ಪುನಃ 4 1s 4 9s. ಸೊ x = 9 ಅಂದ್ಬಿಟ್ಟು ಒಂದೇ ಸ್ಟೆಪ್ಪಲ್ಲಿ ಸಾಲ್ವ್ ಮಾಡಿ. ಆಯಿತಾ. ಕ್ವಶನ್ ನಂಬರ್ 66ಗೆ ಏನು ಬರುತ್ತೆ? ಆಪ್ಷನ್
ಸಿ ಆಗುತ್ತೆ ಆಯಿತಾ. ನಿಮ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನಾನು ಹಿಂದೆ ಮಾಡೋದನ್ನು ಅದನ್ನು ಫಾಲೋ ಮಾಡಿ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿ ಬೇಕು ಈ ರೀತಿ ಸಾಲ್ವ್ ಮಾಡಿ ಆಯಿತಾ. ಕ್ವಶನ್ ನಂಬರ್ 66 ಆಪ್ಷನ್ ಸಿ. ಕ್ವಶನ್ ನಂಬರ್ 67 ನೋಡಿ. ಕ್ವಶನ್ ನಂಬರ್ 67 ಏನು ಕೊಟ್ಟಿದ್ದಾನೆ ಅಂದರೆ ವಾಟ್ ಫ್ರಾಕ್ಷನ್ ಆಫ್ ಆನ್ ಅವರ್ ಇಸ್ 30 ಮಿನಿಟ್ಸ್. ವಾಟ್ ಫ್ರಾಕ್ಷನ್ ಆಫ್ ಆನ್ ಅವರ್ ಇಸ್ 30 ಮಿನಿಟ್ಸ್. ಕನ್ನಡದಲ್ಲಿ 1 ಗಂಟೆಯ ಎಷ್ಟು ಭಾಗವು 30 ನಿಮಿಷಗಳಾಗಿವೆ ಅಂತ ಕೊಟ್ಟಿದ್ದಾನೆ. ಇದನ್ನ ಫ್ರಾಕ್ಷನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕಂತೆ ಆಯ್ತಾ. ನೋಡಿ ನಮಗೆಲ್ಲ ಗೊತ್ತಿದೆ 60 ಮಿನಿಟ್ಸ್. 60 ಮಿನಿಟ್ಸ್ ಅಂದರೆ 60 ನಿಮಿಷ ಅಂದರೆ 1 ಅವರ್. ಇದು ನಮಗೆಲ್ಲ ಗೊತ್ತಿದೆ. 60 ನಿಮಿಷ ಅಂದರೆ 1 ಗಂಟೆ ಆಯಿತಾ. ಫಸ್ಟ್ ಏನು ಮಾಡಿ ಒಂದು ನಿಮಿಷನ ಯಾವ ರೀತಿ ಬರ್ಕೋಬೋದು. 60 ನಿಮಿಷ ಅಂದರೆ 1 ಗಂಟೆ, 1 ನಿಮಿಷ ಅಂದರೆ 1/60 ಅವರ್ ಅಂತ ಬರ್ಕೋಬೋದು. 1/60 ಅವರ್ ಅಂತ ಬರ್ಕೋಬೋದು. ಅವ್ನು ಕೇಳೋದು 30 ಮಿನಿಟ್ಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ, 30 ನಿಮಿಷನ 1 ಗಂಟೆಯಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಕೇಳಿದರೆ ಆಯಿತಾ. ಈಗ 30 ಮಿನಿಟ್ಸ್ ಇದನ್ನು ಮಲ್ಟಿಪ್ಲೈ ಮಾಡಿ ಇಂಟು 30. ಜಸ್ಟ್ 30ನ ಮಲ್ಟಿಪ್ಲೈ ಮಾಡಿ. 1 0 ಕ್ಯಾನ್ಸಲ್ ಆಗುತ್ತೆ. 3 1 3 2 1/2 ಅವರ್ ಆಯಿತಾ. 30 ಮಿನಿಟ್ಸ್ ಅಥವಾ 30 ನಿಮಿಷನ ನಾವು ಅರ್ಧ ಗಂಟೆ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 30 ನಿಮಿಷನ ನಾವು ಅರ್ಧ ಗಂಟೆ ರೆಪ್ರೆಸೆಂಟ್ ಮಾಡ್ತೀವಿ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ನು ಎ ಆಯಿತಾ. ಇದನ್ನು ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಅಂತ ಕರೀತಾರೆ. ಫಸ್ಟ್ ಏನು ಮಾಡಬೇಕು, 60 ಮಿನಿಟ್ಸ್ನ 1 ಅವರ್ಗೆ ಈಕ್ವೇಟ್ ಮಾಡಬೇಕು. ಅದಾದಮೇಲೆ 60 ಮಿನಿಟ್ಸ್ ಅಲ್ಲ 1 ನಿಮಿಷಕ್ಕೆ ಫೈಂಡ್ ಔಟ್ ಮಾಡಬೇಕು. 1 ನಿಮಿಷ ಅಂದರೆ 60 ಕೆಳಗಡೆ ಬರುತ್ತೆ. ಅದಾದ್ಮೇಲೆ 30 ಮಿನಿಟ್ ಕೇಳಿದ್ರೆ 30 ಮಿನಿಟ್ಸ್ನ ಮಲ್ಟಿಪ್ಲೈ ಮಾಡಿ. ಅವ್ನು ಏನಾದ್ರು 90 ಮಿನಿಟ್ಸ್ ಕೇಳಿದ್ರೆ 90 ಮಿನಿಟ್ಸ್ನ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಅಷ್ಟೇ ಆಯಿತಾ. ಕ್ವಶನ್ ನಂಬರ್ 67ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 68 ನೋಡಿ. ಕ್ವಶನ್ ನಂಬರ್ 68 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ವಾಟ್ ಫ್ರಾಕ್ಷನ್ ಆಫ್ ಆನ್ ಅವರ್ ಇಸ್ 45 ಮಿನಿಟ್ಸ್. ಕನ್ನಡದಲ್ಲಿ 1 ಗಂಟೆ ಎಷ್ಟು ಭಾಗವು 45 ನಿಮಿಷಗಳಾಗಿವೆ ಅಂತ ಕೇಳಿದ್ದಾನೆ ಆಯಿತಾ. 45 ಮಿನಿಟ್ಸ್ನ 1 ಗಂಟೆಯಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಕೇಳಿದ್ದಾನೆ ಆಯಿತಾ. ಇದು ಅಷ್ಟೇ ಲಾಸ್ಟ್ ಕ್ವಶನ್ ಥರ. ಫಸ್ಟು 60 ಮಿನಿಟ್ಸ್ ಅಂದರೆ 1 ಅವರ್ ಆಯಿತಾ. ಫಸ್ಟ್ ಏನು ಮಾಡಿ 1 ನಿಮಿಷಕ್ಕೆ ಫೈಂಡ್ ಔಟ್ ಮಾಡಿ. ಇದನ್ನು ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಅಂತ ಕರಿತೀವಿ. ಫಸ್ಟು 60 ಮಿನಿಟ್ಸ್ ಈಕ್ವಲ್ ಟು 1 ಅವರ್ ಅಂತ ಬರ್ಕೋತೀವಿ. ನೆಕ್ಸ್ಟ್ 1 ಮಿನಿಟ್ 60 ಡಿನಾಮಿನೇಟರ್ ಬರುತ್ತೆ. 60 ಡಿನಾಮಿನೇಟರ್ ಬರುತ್ತೆ, ಬರ್ಕೊಳ್ಳಿ. ಇದು ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ ಈಕ್ವೇಟ್ ಮಾಡ್ತೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ 1 ಮಿನಿಟ್ ಅಂತ ಬರ್ಕೊಂಡು 60ನ ಡಿನಾಮಿನೇಟರ್ ತಗೋತೀವಿ. ನೆಕ್ಸ್ಟ್ ಅವನು ಏನು ಕೇಳಿದ್ದಾನೆ 45 ಮಿನಿಟ್ಸ್ ಅಂತೆ. 45 ಮಿನಿಟ್ಸ್ ಅಂತೆ. 45 ಮಿನಿಟ್ಸ್ ಅಂದರೆ 1/60 ಇಂಟು 45 ಅವರ್ ಅಂತ ಬರ್ಕೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡಿ ಅಷ್ಟೇ ಆಯಿತಾ. ಇದು 5ಇಂದ ಹೋಗುತ್ತಾ, 9ಇಂದ ಹೋಗಲ್ಲ, 5ಇಂದ ಹೋಗುತ್ತೆ ನೋಡಿ. 5 9s 45. ಇದು 5 1s 5, 5 2s 10, 9/12 ಆಗುತ್ತೆ. ಇದು 3ಇಂದ ಹೋಗುತ್ತೆ. 3 3s 3 4s ಆಯಿತಾ. ನೋಡಿ 45 ಮಿನಿಟ್ಸ್ ಅಂದರೆ 3/4 ಗಂಟೆ ಅಂತ ರೆಪ್ರೆಸೆಂಟ್ ಮಾಡ್ಬೋದು. 45 ಮಿನಿಟ್ಸ್ನ 3/4 ಅಥವಾ 3/4 ಗಂಟೆ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 68ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 69 ನೋಡಿ. ಕ್ವಶನ್ ನಂಬರ್ 69 ಏನು ಕೊಟ್ಟಿದ್ದಾನೆ ಅಂದರೆ ವಾಟ್ ಫ್ರಾಕ್ಷನ್ ಆಫ್ ಎ ಡೇ ಈಸ್ 9 ಅವರ್. ಕನ್ನಡದಲ್ಲಿ ದಿನದ ಎಷ್ಟು ಭಾಗವು 9 ಗಂಟೆಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾನೆ. ಅಂದರೆ 9 ಗಂಟೆನ ಒಂದು ದಿನದಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಇಂಡೈರೆಕ್ಟಾಗಿ ಕೇಳಿದ್ದಾನೆ ಆಯಿತಾ. ನೆಕ್ಸ್ಟ್ ನೋಡಿ, ನಮಗೆಲ್ಲ ಗೊತ್ತಿದೆ 24 ಅವರ್ ಅಂದರೆ ಒಂದು ದಿನ. 24 ಅವರ್ ಅಂದರೆ ಒಂದು ದಿನ. 24 ಗಂಟೆ ಅಂದರೆ ಒಂದು ದಿನ ಆಯಿತಾ. ಫಸ್ಟ್ ಈಕ್ವೇಟ್ ಮಾಡಿ. ಸೆಕೆಂಡ್ 1 ಗಂಟೆಗೆ ಏನು ಅಂತ ಫೈಂಡ್ ಔಟ್ ಮಾಡಿ. 1 ಅವರ್ ಅಂದರೆ 24 ಡಿನಾಮಿನೇಟರ್ ಬರುತ್ತೆ ಆಯಿತಾ. 1 ಅವರ್ನ ಒಂದು ದಿನದಲ್ಲಿ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಆಯಿತಾ. 24 ಅವರ್ ಈಸ್ ಈಕ್ವಲ್ ಟು 1 ಡೇ. 1 ಗಂಟೆನ ಒಂದು ದಿನದಲ್ಲಿ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು 1/24 ಅಂತ. ಅವನು ಕೇಳಿರೋದು 9 ಗಂಟೆನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಅಂತ. 1 ಅವರ್ನ ಈ ಥರ ಆದರೆ 9 ಗಂಟೆನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. 1/24 ಇಂಟು 9 ಆಯಿತಾ. ಅಷ್ಟೇ 9/24 ಅಂತ ಇದೆ. ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಆಯಿತಾ. ಇದಕ್ಕೆ ನೀವು ಡೈರೆಕ್ಟಾಗಿ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡ್ಬೋದು. ಕೆಲವೊಂದ್ಸಲ ಏನು ಮಾಡ್ತಾನೆ, ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ ಆಯಿತಾ, ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇಲ್ಲ ಅಥವಾ ಸರಳ ರೂಪದಲ್ಲಿಲ್ಲ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ
3 3s 3 8s 3/8 ಅಂತ ಸಿಂಪ್ಲಿಫೈ ಮಾಡ್ಬೋದು ಆಯಿತಾ. ಅವನೇನು ಮಾಡಿದ್ದಾನೆ ಡೈರೆಕ್ಟಾಗಿ 9/24 ಅಂತ ಕೊಟ್ಟಿದ್ದಾನೆ ಆಯಿತಾ. ಅವನು ಡೈರೆಕ್ಟಾಗಿ 9/24 ಅಂತ ಕೊಟ್ಟಿದ್ದಾನೆ. ನೀವು ಡೈರೆಕ್ಟಾಗಿ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿ ಆಯಿತಾ. ಚಿಕ್ಕ ಮಕ್ಕಳು ಕನ್ಫ್ಯೂಸ್ ಆಗ್ತೀರಾ. ಇದನ್ನು ತೆಗಿತೀನಿ. ಸೊ ಅವನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಕೊಟ್ಟಿಲ್ಲ, ಅದಕ್ಕೆ ಏನು ಮಾಡಿ ನೀವು ಡೈರೆಕ್ಟಾಗಿ 9/24 ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿ ಆಯಿತಾ. ಕ್ವಶನ್ ನಂಬರ್ 69ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 70 ನೋಡಿ. ಕ್ವಶನ್ ನಂಬರ್ 70ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಪ್ರತಿಯೊಂದರಲ್ಲೂ ಒಂದು ರಿಲೇಷನ್ ಕೊಟ್ಟಿದ್ದಾನೆ ಆಯಿತಾ. ಗ್ರೇಟರ್ ದ್ಯಾನ್ ಅಂತ 2 ಫ್ರಾಕ್ಷನ್ ಕೊಟ್ಬಿಟ್ಟು ಮಧ್ಯೆ ಗ್ರೇಟರ್ ದ್ಯಾನ್ ಸಿಂಬಲ್ ಹಾಕ್ಬಿಟ್ಟು ಇದರಲ್ಲಿ ಯಾವ ರಿಲೇಷನ್ ಕರೆಕ್ಟ್ ಇದೆ ಅಂತ ಕೇಳಿದ್ದೇನೆ ಆಯಿತಾ. ಫಸ್ಟ್ ಟ್ರೈ ಮಾಡಿ. 7/3 ಎಲ್ಲ ಇದನ್ನ ಡೆಸಿಮಲಲ್ಲಿ ಬರ್ಕೊಂಡ್ರೆ ಇದೇನಾಗುತ್ತೆ 2.3 ಆಗುತ್ತೆ. ಇದು 2.5 ಆಗುತ್ತೆ ಆಯಿತಾ. ಗ್ರೇಟರ್ ದೆನ್ ಅಂದರೆ ಬಲಗೈ ಸಿಂಬಲ್ ಯೂಸ್ ಮಾಡಬೇಕು ನೀವು ಆಯಿತಾ. ಗ್ರೇಟರ್ ದೆನ್ ಇದೆಯಲ್ಲ, ಇದಕ್ಕೆ ಬಲಗೈ ಸಿಂಬಲ್ ಯೂಸ್ ಮಾಡಬೇಕು ಆಯಿತಾ. ನೋಡಿ ಅವನೇನು ಕೊಟ್ಟಿದ್ದಾನೆ 2.3 5/2ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾನೆ ಆಯಿತಾ. 2.3 ಗ್ರೇಟರ್ ದೆನ್ 2.5 ಅಂತ ಹೇಳ್ತಾ ಇದ್ದಾನೆ. 2.3 2.5ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾನೆ. ಸೊ ಇದು ತಪ್ಪು ಆಯಿತಾ. ಇಲ್ಲಿ ಲೆಸ್ ದೆನ್ ಅಂತ ಸಿಂಬಲ್ ಬರಬೇಕಿತ್ತು, ಗ್ರೇಟರ್ ದೆನ್ ಬದಲು ಲೆಸ್ ದೆನ್ ಅಂತ ಬರಬೇಕಿತ್ತು. ಹಿಂಗೆ 2.3 2.5ಗಿಂತ ಕಡಿಮೆ ಇದೆ, ಆಗ ಎಡಗೈ ಸಿಂಬಲ್ ನೋಡಿ, ಇದು ಎಡಗೈ ಸಿಂಬಲ್. 2.3 2.5ಗಿಂತ ಕಡಿಮೆ ಇದೆ ಅಂತ ಬರಬೇಕಿತ್ತು, ಆಗ ಇದು ಕರೆಕ್ಟ್ ಆಪ್ಷನ್ ಆಗ್ತಾ ಇತ್ತು. ಅವನೇನಾಗಿದೆ ಗ್ರೇಟರ್ ದೆನ್ ಸಿಂಬಲ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡಿ ಆಪ್ಷನ್ ಬಿ ಏನಿದೆ, ಫಸ್ಟು ಡೆಸಿಮಲಾಗಿ ಬರ್ಕೊಳ್ಳಿ 0.6 0.7. ಇಲ್ಲೂ ಅಷ್ಟೇ 0.6 0.7ಗಿಂತ ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾನೆ. 3/5 ಗ್ರೇಟರ್ ದೆನ್ 5/7 ಆಯಿತಾ. 0.6 0.7ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾನೆ. ಸೊ ಇದು ತಪ್ಪು ಆಯಿತಾ. ಇದು ಆ್ಯಕ್ಚುಲಿ ಹಿಂಗಿರ್ಬೇಕಿತ್ತು, ಲೆಸ್ ದ್ಯಾನ್ 0.6 0.7ಗಿಂತ ಕಡಿಮೆ ಇದೆ, ಈ ಥರ ಇರಬೇಕಿತ್ತು ಆಯಿತಾ. ಸೊ ಇದು ತಪ್ಪು ರಿಲೇಷನ್ನು. ನೆಕ್ಸ್ಟ್ ಇದು ನೋಡಿ 4/5 ಅಂದರೆ ಡೆಸಿಮಲ್ ಬರ್ಕೊಳ್ಳಿ 0.8, ಇದು 0.85. 6/7 ಅಂದರೆ 0.85. ಇಲ್ಲೂ ಅಷ್ಟೇ ಗ್ರೇಟರ್ ದ್ಯಾನ್ ಸಿಂಬಲ್ ಇದೆ. 0.8 0.85ಗಿಂತ ಜಾಸ್ತಿ ಇದೆಯಂತೆ, ಇಲ್ಲ. ಸೊ ಇದು ಸಿಂಬಲ್ ತಪ್ಪಿದೆ, ರಿಲೇಷನ್ ತಪ್ಪಿದೆ. ಇಲ್ಲಿ ಲೆಸ್ ದೆನ್ ಅಂತ ಬರಬೇಕಿತ್ತು. 0.8 0.85ಗಿಂತ ಕಡಿಮೆ ಇದೆ ಲೆಫ್ಟ್ ಹ್ಯಾಂಡ್ ಸಿಂಬಲ್ ಆಯಿತಾ. ಇದು ನೋಡಿ 3/5 ಅಂದರೆ 0.6. 4/9 ಅಂದರೆ 0.4 ಇದೆ ಆಯಿತಾ. ಇಲ್ಲಿ ಸರಿಯಾಗಿದೆ ರಿಲೇಷನ್. 0.6 0.4ಗಿಂತ ಜಾಸ್ತಿ ಇದೆ, 0.6 0.4ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ದೇನೆ. ಸೊ ಈ ರಿಲೇಷನ್ ಕರೆಕ್ಟ್ ಇದೆ. ಇದೊಂದರಲ್ಲಿ ಅವನು ಕರೆಕ್ಟಾಗಿ ಸಿಂಬಲ್ನ ಮೆನ್ಷನ್ ಮಾಡಿದ್ದಾನೆ ಆಯಿತಾ. ಕ್ವಶನ್ ನಂಬರ್ 70ಗೆ ಆಪ್ಷನ್ ಡಿ ಬರುತ್ತೆ. ಕ್ವಶನ್ ನಂಬರ್ 70ಗೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್.